ಫ್ಯಾಮ್ ರೂಮಿಂದ ಎದ್ದು ಈಗ ಕಲ್ಲಂಗುಂಟೆ ಬೀಚಿಗೆ ಬಂದಿದ್ದೀವಿ. ಸೊ ಹೆವಿ ಕ್ರೌಡ್ ಇದೆ ನೋಡಿ. ಕ್ರೌಡ್ ಮಾತ್ರ ಹೆವಿ ಇದೆ ಕಲ್ಲಂಗುಂಟೆ ಬೀಚಲ್ಲಿ. ಸೊ ಈ ಮಳೆಯಲ್ಲೂ ಆಲ್ಚಲ್ ಬಿಟ್ಟಿದ್ದಾರೆ ಅದಕ್ಕೆ ಸಿಯಲ್ಲಿ ಅಲ್ಲಿ ನೋಡಿ, ಅಲ್ಲಿ ನೀರು ಹೆಂಗಿದೆ, ಹೆವಿ ಕ್ರೌಡ್ ಇದೆ. ಸೊ ಮಳೆಗಾಲದಲ್ಲೂ ಗೋವಾಗಿ ಜನ ಬರ್ತಾರೆ ಅಂತ ಇಮ್ಯಾಜಿನೇಷನ್ ಸಹ ಇರಲಿಲ್ಲ. ಸೊ ನಾನು ಫಸ್ಟ್ ಟೈಮು ಸಕ್ಕತ್ತಾಗಿದೆ, ಎಂಜಾಯ್ ಮಾಡ್ತಾಯಿದ್ದೀವಿ ಪ್ರತಿಯೊಂದು. ಸೊ ಎಂಜಾಯ್ ಮಾಡಿ. ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು ವಿಷಯ ಏನಪ್ಪ ಅಂದರೆ, ಲೈಫ್ ಗಾರ್ಡ್ಸ್ ಬಂದು ಹೇಳ್ತಿದ್ದಾರೆ ಡೇಂಜರ್ ಇದೆ, ರೆಡ್ ಝೋನ್ ಇದೆ, ಹೋಗ್ಬೇಡಿ ಒಳಗಡೆ. ಲೈಫ್ ಗಾರ್ಡ್ಸ್ ಜೀಪ್ ಕರ್ಕೊಂಡು ಮುಂದೆ ಹೋಗ್ತಿದ್ದಾರೆ, ಬಟ್ ಬ್ಯಾಕ್ ಸೈಡ್ ಹಿಂದೆ ಹೋಗಿ ಎಲ್ಲ ಎಂಜಾಯ್ ಮಾಡ್ತಾನೆ ಇದ್ದಾರೆ, ಒಳಗಡೆ ಹೋಗ್ತಾನೆ ಇದ್ದಾರೆ. ಎಷ್ಟು ಹೇಳಿದ್ರು ಲೈಫ್ ಗಾರ್ಡ್ಸ್ಗೆ ಬೆಲೆನೇ ಇಲ್ಲ ಇಲ್ಲಿ. ಸೊ ರೂಲ್ಸ್ ಎಲ್ಲ ಫಾಲೋ ಮಾಡ್ತಿಲ್ಲ, ಎಲ್ಲ ಒಳಗಡೆ ಹೋಗಿ ನೋಡಿ. ಜೀಪ್ ಇಷ್ಟೊತ್ತು ಇತ್ತು. ಸೊ ಈಗ ಲೈಫ್ ಗಾರ್ಡ್ಸ್ ಇಲ್ಲ ಎಲ್ಲ ಹೋದ್ರು, ಒಳಗಡೆ ಎಲ್ಲ ಹೋಗ್ತಿದ್ದಾರೆ. ಹಂಗೆ ಆಗಲೇ ಹೇಳಿದ್ನಲ್ಲ, ಲೈಫ್ ಗಾರ್ಡ್ಸ್ ಬಂದು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂತ. ಸೊ ನೋಡಿ ನೀವೇ ನೋಡಿ, ಅಲ್ಲಿ ಜೀಪ್ ಇದೆ ರೆಡ್ ಕಲರು, ಬಂದು ಹೇಳ್ತಿದ್ದಾರೆ ನೋಡಿ. ಮುಂದೆ ಗಾಡಿ ಇದೆ, ಹಿಂದೆ ನೋಡಿ ಎಲ್ಲ ಹೋಗ್ತಿದ್ದಾರೆ ನೋಡಿ. ಆಗ್ಲಿಂದ ಏನಿಲ್ಲ ಅಂದರೂ ನಾನು ಬಂದಮೇಲೆ 10 to 20 ರೌಂಡ್ಸ್ ಹೊಡೆದಿದ್ದಾರೆ, ಬಟ್ ಯಾರು ಕೇಳ್ತಿಲ್ಲ. ಮುಂದೆ ಜೀಪ್ ಬರುತ್ತೆ, ಹಿಂದೆ ಹೋಗ್ತಿದ್ದಾರೆ ನೋಡಿ. ಲಿಟ್ರಲಿ ಫುಲ್ ಕೋಲ್ಡ್ ಇದೆ ನೋಡಿ, ಫುಲ್ ಹೆಂಗೆ ಬರ್ತಿದೆ ಅಂದರೆ ಅವಾಗೆಲ್ಲ ಬರ್ತಿದೆ. ಹಿಂದೆ ನೋಡಿ, ಹಿಂದೆ ನೋಡಿ, ಹಿಂದೆ ನೋಡಿ, ಹಿಂದೆ ಹೋದ್ರು ಪಾಪ ಅವ್ರು ಬಂದು ಎಷ್ಟು ನೋಡಿ. ಹಿಂದೆ ನೋಡಿ, ಹಿಂದೆ ಜೀಪ್ ಹೋಗ್ತಿದೆ, ಮುಂದೆ ನೋಡಿ. ಮುಂದೆ ಜೀಪ್ ಹೇಳುತ್ತೆ, ಹಿಂದೆ ನೋಡಿ ಆಲ್ರೆಡಿ ಹೋದ್ರು ಒಳಗಡೆ. ನೋಡಿ ಇಲ್ಲಿ ಜೀಪ್ ಇದೆ ನೋಡಿ. ಯಾರು ಕೇಳ್ತಾನೆ ಇಲ್ಲ ಲೈಫ್ ಗಾರ್ಡ್, ಹೇಳ್ತಾರೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಲೈಫ್ ಗಾರ್ಡ್ ಜೀಪ್ ಹೇಳ್ತಿದ್ದಾರೆ. ಸೊ ನೋಡಿ ಹಿಂದೆ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದು ಲಾಡ್ಜಲ್ಲಿ ಕುತ್ಕೊಂಡಿದ್ದೀವಿ. ಸೊ ಟ್ರೈನ್ 11:15ಇದೆ. ಟ್ರೈನ್ ಬಂದಮೇಲೆ ಟ್ರೈನ್ ಹತ್ತಿ ಬೆಂಗಳೂರಿಗೆ ಬರ್ತಾ ಇರುತ್ತೆ. ಬೆಂಗಳೂರಿಗೆ ಬಂದಮೇಲೆ ಸಿಗ್ತೀನಿ. ಟ್ರೈನಲ್ಲೇನು ವೀಡಿಯೋ ಮಾಡೋಕ್ಕಾಗಲ್ಲ ನೈಟಲ್ಲಿ. ಈಗ ಯಶವಂತಪುರದಿಂದ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ಕಲ್ಲಿ ಆಟೋ ಇಟ್ಕೊಂಡು ಸೆಕೆಂಡ್ ಪಾರ್ಕ್ ಹೋಗ್ತಾ ಇದ್ದೀವಿ. ಸೆಕೆಂಡ್ ಪಾರ್ಕಲ್ಲಿ ನಮ್ಮ ಕರೆಂಟ್ ಫ್ರೆಂಡ್ ಗಾಡಿ ಇದೆಯಂತು, ಗಾಡಿ ಎತ್ಕೊಂಡು ಹೋಗೋಣ ಅಂತ